ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಭೂಮಿ ಟೀ ಅಂಗಡಿಲಿ ಇರ್ತಾಳೆ. ಭೂಮಿಗೆ ಯಾರೋ ಕಾಲ್ ಮಾಡ್ತಾರೆ. ಅಲೋ, ನಾನು ಕಣಮ್ಮ ಲಾಡ್ಜ್ ಓನರು. ಅದೇ ನಿಮ್ಮ ಅಂಗಡಿ ಇದೆಯಲ್ಲ, ಅಲ್ಲಿಂದ 3 ಕಿಲೋಮೀಟ್ರ್ ಒಂದು ಲಾಡ್ಜ್ ಇದೆಯಲ್ಲ, ಆ ಲಾಡ್ಜ್ ಓನರ್ ಮಾತಾಡ್ತಾ ಇರೋದು ಅಂತ ಹೇಳಿದಾಗ ಭೂಮಿ ಹೇಳಿ ಅಣ್ಣ ಅಂತ ಹೇಳಿದಾಗ ಅವರು, ಭೂಮಿ ನಿಮ್ಮ ಅಂಗಡಿ ಕಜ್ಜಾಯಕ್ಕೆ ತುಂಬ ಡಿಮ್ಯಾಂಡ್ ಇದೆಯಮ್ಮ. ನಮ್ಮ ಲಾಡ್ಜಲ್ಲಿ ಎಲ್ಲರೂ ಕಜ್ಜಾಯ ತುಂಬ ಕೇಳ್ತಾರೆ. ಒಂದು ಕೆಲಸ ಮಾಡಮ್ಮ, ನಮ್ಮ ಲಾಡ್ಜ್ಗೆ ದಿನಕ್ಕೆ 1,000 ಕಜ್ಜಾಯ ಬೇಕಾಗುತ್ತೆ, ತಂದ್ಕೊಡೋಕ್ಕಾಗುತ್ತಾ ಅಂತ ಹೇಳಿದಾಗ ಭೂಮಿ, ಸರಿ ಅಣ್ಣ ತಂದ್ಕೊಡ್ತೀನಿ ಅಂತ ಹೇಳಿದಾಗ ಅವರು, ಸರಿನಮ್ಮ ಇವತ್ತು 1,000 ಕಜ್ಜಾಯ ತಗೊಂಡು ನಮ್ಮ ಲಾಡ್ಜ್ ಹತ್ರ ಬಂದ್ಬಿಟ್ಟು ತಂದ್ಕೊಟ್ಬಿಡಮ್ಮ ಅಂತ ಹೇಳಿದಾಗ ಭೂಮಿ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈಗ ಭೂಮಿ ಕಜ್ಜಾಯನ ತಗೊಂಡು ಆ ಲಾಡ್ಜ್ ಹತ್ರ ಹೋಗ್ತಾಳೆ. ಆದರೆ ಆ ಲಾಡ್ಜಲ್ಲಿ ವೇಶ್ಯಾವಟಿಕೆ ನಡೆಯೋದ್ರಿಂದ ಪೊಲೀಸರು ಅಲ್ಲಿರೋರ್ನೆಲ್ಲ ಅರೆಸ್ಟ್ ಮಾಡ್ತಾ ಇರ್ತಾರೆ. ಆದರೆ ಇದೇ ಸಮಯಕ್ಕೆ ಭೂಮಿ ಅಲ್ಲಿಗೆ ಬರ್ತಾಳೆ. ಭೂಮಿನೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿಬಿಡ್ತಾರೆ. ಭೂಮಿ, ಸರ್ ನಾನು ಅಂಥವಳಲ್ಲ, ಕೇಳಿ ಒಂದು ಸ್ವಲ್ಪ, ನಾನು ಕಜ್ಜಾಯ ಕೊಡೋಕೆ ಬಂದಿದ್ದೆ ಅಂತ ಹೇಳಿದ್ರು ಪೊಲೀಸರು ಕೇಳೋದಿಲ್ಲ. ಪೊಲೀಸರು ಭೂಮಿನ ಅರೆಸ್ಟ್ ಮಾಡಿಬಿಡ್ತಾರೆ. ಆದರೆ ಇದೆಲ್ಲ ಅಶ್ವಿನಿ ಮತ್ತು ದೇವಯಾನಿಯವರ ಪ್ಲಾನ್ ಆಗಿರುತ್ತೆ, ಭೂಮಿ ಹೆಸರನ್ನು ಹಾಳು ಮಾಡಬೇಕು ಅಂತ. ಈಗ ವೇಶ್ಯಾವಾಟಿಕೆ ಮಾಡೋರನ್ನ ಅರೆಸ್ಟ್ ಮಾಡಿರೋ ನ್ಯೂಸು ಟಿ ವಿಲಿ ಬರ್ತಾ ಇರುತ್ತೆ. ಇದನ್ನು ನೋಡಿ ದೇವಯಾನಿಯವರು ಮತ್ತು ಮನೆಯವರೆಲ್ಲ ಶಾಕ್ ಆಗ್ತಾರೆ. ಈಗ ಅಂಜನಾ, ಅಮ್ಮ ಇವಳು ಈಗ ಅಂತ ಹೇಳ್ತಿರ್ತಾಳೆ. ಇದನ್ನು ನೋಡಿ ಅಜಿತ್ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಸಂಗೀತ ಅವರು ಕೂಡ ತುಂಬ ಬೇಜಾರು ಮಾಡ್ಕೊತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.